ಬನ್ನಿ ಯಾರ್ಯಾರು ಏನೇನು ಮಾಡ್ತಾ ಇದಾರೆ ಅಂತ ನೋಡೋಣ. ಇನ್ನು ನಮ್ಮ ಮನೆಯಲ್ಲಿ ಎಲ್ಲರೂ ಬಂದಿಲ್ಲ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಬರೋದು ಬ್ಯಾಲೆನ್ಸ್ ಎಲ್ಲ ಇದ್ದಾರೆ. ನಮ್ಮ ಅಥರ್ವ ನಮ್ಮ ಮನೆಯವರು ಮಲ್ಕೊಂಡಿದ್ದಾರೆ. ನೋಡೋಣ ನಮ್ಮಮ್ಮ ಎದ್ದು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಾನು ಇವಾಗಷ್ಟೇ ಎದ್ದಿದ್ದೀನಿ, ನಮ್ಮ ಅಕ್ಕ ಕೂಡ ಎದ್ದಿಲ್ಲ. ಅಮ್ಮ ಆಲ್ರೆಡಿ ಪೂಜೆ ಮಾಡಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಅಕ್ಕ ಕೂಡ ಮಲ್ಕೊಂಡಿದ್ದಾಳೆ, ಪಕ್ಕದಲ್ಲಿ ಅದ್ವಿಕನು ಮಲ್ಕೊಂಡಿದ್ದಾಳೆ. ಹಾಗೆ ದೇವ್ರ ಹತ್ರ ಮಡ್ಲಕ್ಕಿ ಕೊಡಕ್ಕೆ ಅಂತ ಹೇಳಿ ಮಡ್ಲಕ್ಕಿ ಕೂಡ ರೆಡಿ ಇಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಂಡು ಮನೆಯೆಲ್ಲ ನೀಟಾಗಿ ಕ್ಲೀನಾಗಿ ಒರೆಸ್ಕೊತಾ ಇದ್ದಾರೆ. ಸ್ನಾನ ಮಾಡ್ಕೊ ಬಂದು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ತನಕ ನಾವು ಎದ್ದು ಏನು ಕೆಲಸ ಮಾಡೇ ಇರ್ಲಿಲ್ಲ. ಪಾಪ ನಮ್ಮಮ್ಮ ಒಬ್ಬರೇ ಕೆಲಸ ಮಾಡ್ತಾ ಇದ್ರು. ಅದೇ ಟೈಮಲ್ಲಿ ನಮ್ಮಣ್ಣ ಬಂದ. ನಮ್ಮಣ್ಣ ನಮ್ಮ ಅತ್ತಿಗೆ ಇಬ್ರು ಬಂದ್ರು. ಬೆಳಗಿನ ಜಾವನೇ ಬಂದ್ರು. ಅವರು ನೈಟು ಬೆಂಗಳೂರಿಂದ ಹೊರಟು ಮಾರ್ನಿಂಗ್ಗೆ ಬಂದರು. ಮಾರ್ನಿಂಗು 6 o'clock ಆಗಿತ್ತು. 5:30 6 o'clock ಹಾಗೆ ಬಂದರು. ಬರ್ತಿದ್ದಂಗೆ ಇಲ್ಲಿ ನಾನು ಒರಿಜಿನಲ್ ವಾಯ್ಸ್ ಕೊಡೋಣ ಅಂದ್ಕೊಂಡೆ. ಇಲ್ಲಿ ದೇವಸ್ಥಾನದಲ್ಲಿ ಹಾಡು ಹಾಕಿರೋದ್ರಿಂದ ನಾವು ಒರಿಜಿನಲ್ ವಾಯ್ಸ್ ಕೊಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನಮ್ಮ ಅಥರ್ವ ಕೂಡ ಎಬ್ಬಿಸ್ತಿದ್ದಂಗೆ ಅತ್ತೆ ಮಾಮ ನೋಡ್ದೇ ಹಾಗೆ ಎದ್ದು ಬಂದ್ಬಿಟ್ಟ. ಯಾಕಂದರೆ ಒಂದು ತುಂಬ ದಿನ ಆಗಿತ್ತು ನೋಡಿದೆ. ಇವಾಗಷ್ಟೇ ಬಂದ್ರಲ್ವಾ ಅತ್ತೆ ಮಾಮ ಅಂತ ಹೇಳಿಬಿಟ್ಟು ಮಲ್ಕೊಂಡನು ಹಾಗೆ ಎದ್ದು ಬಂದ. ಹೇಳ್ತಿದ್ದಂಗೆ ನಾವು ದೊಡ್ಡ ಕಾರಲ್ಲಿ ಬಂದಿದ್ದೀವಿ ಮಾಮ, ನಾವು ದೊಡ್ಡ ಕಾರಲ್ಲಿ ಊರಿಗೆ ಬಂದಿದ್ದೀವಿ ಅತ್ತೆ ಅಂತ ಹೇಳ್ತಾ ಇದ್ದ. ಹಾಗೆ ಅಥರ್ವನ್ ಮಾತಾಡಿಸ್ತಾ ಇದ್ರು. ಅದ್ವಿಕಾ ಇನ್ನೂ ಎದ್ದಿರ್ಲಿಲ್ಲ. ನಮ್ಮ ಅಕ್ಕ ನಮ್ಮ ಅದ್ವಿಕಾ ಇನ್ನೂ ಮಲ್ಕೊಂಡಿದ್ರು. ಹಾಗೆ ಇವನ್ನ ನಮ್ಮ ಅಥರ್ವನ್ನ ಹೊರಗಡೆ ಕರ್ಕೊಂಡೋಗಿ ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ ಅವನ ಜೊತೆ ಮಾತಾಡ್ಸ್ಕೊಂತ ಹೊರಗಡೆ ಬಂದು ಕುತ್ಕೊಂಡ್ರು. ಲೈಟಿಂಗ್ಸ್ ನೋಡಿ ಕಾಣಿಸ್ತಾ ಇದೆ. ಇನ್ನು ಬೆಳಗಿನ ಜಾವ ಆಗಿರೋದ್ರಿಂದ ಲೈಟ್ ಯಾವುದು ಆಫ್ ಮಾಡಿರಲಿಲ್ಲ ದೇವಸ್ಥಾನದಲ್ಲಿ. ಹಾಗೆ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ. ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ದೇವಸ್ಥಾನ ಇರೋದು. ಹಾಗಾಗಿ ಮೈಕ್ ಸೌಂಡ್ ಎಲ್ಲ ತುಂಬ ಜೋರಾಗಿ ಕೇಳಿಸ್ತಾ ಇದೆ. ನಮ್ಮ ಅಥರ್ವನ್ ನೋಡಿ ಖುಷಿ ಆಗ್ಬಿಟ್ಟಿದೆ. ಹಾಗಾಗಿ ಅವ್ರ ಅತ್ತೆ ಜೊತೆ ಮಾತಾಡ್ತಾ ಮಾಮನ ಜೊತೆ ಆಟ ಆಡ್ತಾ ಹಾಗೆ ಸ್ಟಾರ್ಟಿಂಗು ಸ್ವಲ್ಪ ಖುಷಿಯಾಗಿ ಇದ್ದಾನೆ. ನೋಡಿ ನಮ್ಮಮ್ಮ ನೆನ್ನೆ ನೈಟು ರಂಗೋಲಿ ಹಾಕಿದ್ರು. ಅರ್ಧ ಲಾಗ್ನ ಆಲ್ರೆಡಿ ನೆನ್ನೆ ನೈಟ್ನೇ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ ಎಲ್ಲ ಹಾಕಿದ್ರು. ನಾನು ಬೆಳಗ್ಗೆ ಬಂದು ವಿಡಿಯೋ ತಗೊತಾ ಇದ್ದೀನಿ. ನೈಟಲ್ಲಿ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಒಳಗಡೆ ಬಂದರೆ ಇನ್ನೂ ಅಥರ್ವ ಇಳಿದೇ ಇಲ್ಲ. ನಮ್ಮ ಅಣ್ಣನ ಮೇಲೆ ಹತ್ಕೊಂಡು ಕುತ್ಕೊಂಡಿದ್ದಾನೆ, ಎತ್ಕೊಂಡಿದ್ದಾರೆ. ಈಗ ಅವಳು ಎದ್ಲು ಅಂದರೆ ಇಬ್ಬರಿಗೂ ಫೈಟಿಂಗು. ನಮ್ಮತ್ತೆ ನಮ್ಮ ಮಾಮ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನಾನು ಬೆಳಗ್ಗೆ ಪಲಾವ್ ಮಾಡೋಣ ಅಂತ ಹೇಳ್ತಾ ಇದ್ರು. ಪಲಾವಿಗೆ ನೈಟು ಬಟಾಣಿಕಾಳು ನೆನೆಸಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿನೀರಲ್ಲಿ ನೆನೆಸೋಣ ಅಂತ ಬಟಾಣಿಕಾಳನ್ನ ನೆನೆಸಿದೆ. ಹಾಗೆ ನಮ್ಮ ಅತ್ತಿಗೆ 3 ಜನಕ್ಕೆ ನನಗೆ ನಮ್ಮ ಅಕ್ಕಂಗೆ ನಮ್ಮ ಅಮ್ಮಂಗೆ ಅಂಥೇಳಿ ಒಂದೇ ಥರ ಬ್ಯಾಗು ಕಲರ್ಸ್ ಬೇರೆ ವ್ಯಾನಿಟಿ ಬ್ಯಾಗ್ನ ತಗೊಬಂದಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಕೂಡ. ನಮಗೂ ಇಷ್ಟ ಆಯಿತು. ಹಾಗೆ ನಮಗೆ ಯಾವ ಕಲರ್ ಬೇಕು ಅಂತ ಕೇಳಿ ತಗೊತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಐಟಮ್ಸ್ ತಗೊಬಂದಿದ್ರು. ಹಾಗೆ ಸ್ಲಿಪ್ಪರ್ ಕೂಡ ತಂದಿದ್ದಾರೆ. ತುಂಬ ಸಾಫ್ಟ್ ಆಗಿತ್ತು ಸ್ಲಿಪ್ಪರು. ಹಾಗೆಲ್ಲ ಅಪ್ಪಾಜಿಗೋಸ್ಕರ ಬಿಸ್ಕೆಟ್ ತಗೊಬಂದಿದ್ರು. ಹಾಗೆ ಇನ್ನು ಏನೇನೋ ತಗೊಬಂದಿದ್ದಾರೆ. ಅದೊಂದೊಂದಾಗಿ ಬ್ಯಾಗ್ನ ಅನ್ಬಾಕ್ಸಿಂಗ್ ಮಾಡೋ ಥರ ಮಾಡ್ತಾ ಇದ್ದಾರೆ. ಎಲ್ಲ ಏನೋ ಊದುಬತ್ತಿ ಹಾಗೆ ಡಿ-ಮಾರ್ಟಿಂದ ಸ್ವಲ್ಪ ಐಟಮ್ಸ್ ತಂದಿದ್ರು ಬೆಂಗಳೂರಲ್ಲಿ. ಹಾಗೆ ಇದು ಹ್ಯಾಂಡ್ ವಾಶು ಲಿಕ್ವಿಡ್ ತಂದಿರ್ತಾರಲ್ವ, ಅದಕ್ಕೆ ನಾವು ಎಕ್ಸ್ಟ್ರಾ ಬಾಟಲ್ ಏನು ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಬಾಟಲ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಅದಕ್ಕೆ ಜಸ್ಟ್ ಲಿಕ್ವಿಡ್ ಹಾಕೋಬೋದು. ಇದು ಬಂದುಬಿಟ್ಟು ಆಯಿಲು, ಒರಿಜಿನಲ್ ಆಯಿಲ್ ಏನೋ ತೊಗೊಬಂದಿದ್ರೆ. ಹಾಗೆ ಕೋಲ್ಗೇಟು, ಡೆಂಟಿಸ್ಟ್ ಸಲಹೆಯ ನಂಬರ್ 1 ಬ್ರ್ಯಾಂಡ್ ಕೋಲ್ಗೇಟ್ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಹಾಗೆ ಹ್ಯಾಂಡ್ ವಾಶು ತಗೊಬಂದಿದ್ದಾರೆ, ಲಿಕ್ವಿಡ್ ಹ್ಯಾಂಡ್ ವಾಶು. ವಾಯ್ಸು ಕೊಡೋಣ ಅಂದರೆ ಒರಿಜಿನಲ್ ವಾಯ್ಸ್ ತುಂಬ ಚೆನ್ನಾಗಿದೆ ಕೇಳೋದಕ್ಕೆ. ಏನಪ್ಪ ಅಂದರೆ ನಮ್ಮ ಅಣ್ಣನ ವಾಯ್ಸ್ ಹೋಗ್ಬಿಟ್ಟಿತ್ತು. ಹಾಗಾಗಿ ಒರಿಜಿನಲ್ ವಾಯ್ಸು ಜೋರಾಗಿ ಕೇಳಿಸ್ತಾ ಇಲ್ಲ ಅಂತ ಹೇಳಿ ನಾನೇ ಮಾತಾಡ್ತಾ ಇದ್ದೀನಿ. ಹಾಗೆ ಆಯಿಲ್ ಪ್ಯಾಕೆಟ್ ಕೂಡ ತಗೊಬಂದಿದ್ರು. ಇಷ್ಟನ್ನ ಬೆಂಗಳೂರಿಂದ ಬರಬೇಕಾದ್ರೆ ಇವರೇ ತಗೊಬಂದಿದ್ರು. ಹಾಗಾಗಿ ಇಲ್ಲಿ ಜಾಸ್ತಿ ಏನು ತಗೊಳಕ್ಕೆ ಹೋಗಿರಲಿಲ್ಲ. ಹಾಗೆ ನಮ್ಮ ಅಥರ್ವ ನೋಡಿ ಹ್ಯಾಂಡ್ ವಾಶ್ ಬಾಟಲ್ನ ತಗೊಂಡು ನನಗೆ ನೀರು ಹಾಕ್ಕೊಡಿ, ನನಗೆ ಶಾಂಪು ಹಾಕ್ಕೊಡಿ, ಆಟ ಆಡ್ತೀನಿ ಅಂತ ಹೇಳಿ ಅವ್ನು ಈಗಲೇ ಸ್ಟಾರ್ಟ್ ಮಾಡ್ದ. ಸ್ಲಿಪ್ಪರ್ ನೋಡಿ ತುಂಬ ಚೆನ್ನಾಗಿದೆ, ಹೊಸದಲ್ವಾ, ಹಾಗಾಗಿ ಒಳಗಡೆನೆ ತಂದಿದ್ವಿ. ಇಲ್ಲಾಂದರೆ ಒಳಗಡೆ ಎಲ್ಲ ನಾವು ತಗೊಳಲ್ಲ ಸ್ಲಿಪ್ಪರು. ಹಾಗೆ ಅಮ್ಮಂದು ಆಲ್ರೆಡಿ ಪೂಜೆ ಆಗೋಯ್ತು ಬೆಳಗ್ಗೆನೆ. ಫಸ್ಟು ಬೇಗ ಪೂಜೆ ಮುಗಿಸ್ಬಿಟ್ರೆ ಬೇರೆ ಕೆಲಸ ಮಾಡ್ಕೋಬೋದು. ಇಲ್ಲಾಂದರೆ ಪೂಜೆ ಮಾಡೋದು ಬ್ಯಾಲೆನ್ಸ್ ಉಳಿದ್ಬಿಟ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಪೂಜೆ ಮಾಡ್ತಾಯಿದ್ರು. ಈಗ ತಾನೇ ನಮ್ಮ ಅದ್ವಿಕಾ ಕೂಡ ಎದ್ದೇಳ್ತಿದ್ದಂಗೆ ಅಮ್ಮನ ಪೂಜೆ ನೋಡ್ಬಿಟ್ಟು ಅಮ್ಮಮ್ಮ ನಾನು ಕೂಡ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಎದ್ದೋಳು. ಹಾಗೆ ಪೂಜೆ ಮಾಡೋಕ್ಕೆ ಊದುಬತ್ತಿನ ತಗೊಬಂದಿದ್ದಾಳೆ. ಹಾಗೆ ನಮ್ಮ ಮನೇಲಿ ಸಣ್ಣದಾಗಿರೋಂಥ ತುಳಸಿ ಕಟ್ಟೆ ಇದೆ, ಅದನ್ನು ಕೂಡ ಪೂಜೆ ಮಾಡಿ ಒಳಗಡೆ ಹೋಗ್ತಾ ಇದ್ದಾರೆ ನಮ್ಮಮ್ಮ. ಹಾಗೆ ನಮ್ಮ ಅಣ್ಣ ಹಂಗೆ ಸ್ವಲ್ಪ ಮಾವಿನ ಎಲೆ ಎಲ್ಲ ತಂದು ಇಟ್ಟಿದ್ರು. ತೋರಣ ಕಟ್ಟು ಅಂತ ಹೇಳ್ತಾ ಇದ್ರು ನಮ್ಮಮ್ಮ. ಹಾಗೆ ಪೂಜೆ ಮುಗಿಸ್ಕೊಬರೋದ್ರಲ್ಲೇ ತೋರಣ ಕಟ್ತೀನಿ ಅಂತ ಹೇಳಿ ಅಣ್ಣನೂ ಕಟ್ಟೋಕ್ಕೆ ರೆಡಿ ಮಾಡ್ಕೊತಾ ಇದ್ದ. ಹಾಗೆ ನಮ್ಮಮ್ಮ ಇಲ್ಲಿ 3 ರೌಂಡ್ ಹಾಕ್ಬಿಟ್ಟು ಡೈಲಿನೂ ಪೂಜೆ ಮಾಡ್ತಾರೆ. ಇವತ್ತು ಜಾತ್ರೆ ಅಂತ ಸ್ಪೆಷಲ್ ಏನು ಪೂಜೆ ಅಲ್ಲ, ಡೈಲಿನೂ ಇದೇ ಥರನೇ ಬೆಳಗ್ಗೆ ಎದ್ದು ಒಂದ್ಸರಿ ಪೂಜೆ ಮಾಡಿಬಿಟ್ಟು ಆಮೇಲೆ
ತಿಂಡಿ ಏನೇ ಕೆಲಸ ಇದ್ರೂ ಮುಂದೆ ನೋಡ್ಕೊಂತಾರೆ. ಅಲ್ಲಿ ತನಕ ಯಾವ ಕೆಲಸನೂ ಜಾಸ್ತಿ ಮಾಡಲ್ಲ. ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಪೂಜೆ ಮಾಡಿಬಿಟ್ಟೆ ಮುಂದಿನ ಕೆಲಸ ಶುರುವಾಗುತ್ತೆ. ಹಾಗೆ ನಾನೆಲ್ಲ ತರಕಾರಿನ ಕಟ್ ಮಾಡಿ ಇಡ್ತಾ ಇದ್ದೆ. ಆಲೂಗಡ್ಡೆ ಬೀನ್ಸ್ ಎಲ್ಲ ಏನು ತರಕಾರಿ ಬೇಕಾಗಿತ್ತೋ ಪಲಾವಿಗೆಲ್ಲ ನಾನು ಕಟ್ ಮಾಡ್ತಾ ಇದ್ದೆ. ಹಾಗೆ ನಮ್ಮ ಅಣ್ಣ ಬಂದಿದ್ದಾನೆ ಇವಾಗ. ಮಾವಿನ ಎಲೆ ಎಲ್ಲ ಕಟ್ ಮಾಡಿಬಿಟ್ಟು ಮನೆಗೆ ತೋರಣ ಮಾಡಬೇಕು ಅಂತೇಳಿ ಅಮ್ಮ ತಗೊಬಂದಿಟ್ಟಿದ್ರು. ಅಣ್ಣ ತೋರಣ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ನಾವು 6:30 ಆಗಿತ್ತ, 7 ಗಂಟೆನ ಟ್ರೈನ್ ಬಂತು, 7 ಗಂಟೆ ಅನಿಸುತ್ತೆ ಮೋಸ್ಟ್ಲಿ. ಹಾಗೆ ನಮ್ಮ ಮನೆ ಕಾರು ನಮ್ಮ ಮನೆ ಒಳಗಡೆ ಬಂದಿಲ್ಲ, ಅಲ್ಲೇ ನಿಂತ್ಕೊಂಡಿದ್ದೆ. ಹಾಗೆ ಟ್ರೈನ್ ಬಂತು. ನಮ್ಮ ಅಥರ್ವ ನಮ್ಮ ಮದ್ವಿಕಾ ಅಂತೂ ಟ್ರೈನ್ ಎಷ್ಟು ಸತಿ ನೋಡಿದ್ರು ನೋಡ್ತಾನೇ ಇರ್ತಾರೆ. ಹಾಗೆ ಟ್ರೈನಿಗೆ ಬಾಯ್ ಮಾಡ್ತಾ ನಿಂತ್ಕೊಂಡಿದ್ದಾರೆ. ಹಿಂದ್ಗಡೆ ಬಂದೆ. ಹಾಗೆ ಹಿಂದ್ಗಡೆ ಎಲ್ಲ ಈಗ ತಾನೇ ಬೆಳಕರಿದ್ರಿಂದ ಒಳ್ಳೆ ತಣ್ಣು ಕೂಲ್ ವೆದರ್ ಇರೋದ್ರಿಂದ ಹಿಂದ್ಗಡೆ ಬಂದ್ವಿ. ಗಿಡ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಅತ್ತಿಗೆ ನಮ್ಮ ಅಣ್ಣ ಕೂಡ ಸ್ನಾನ ಮಾಡ್ಕೊಂಡು ಬಂದರು. ಏನೋ ಮಾತಾಡ್ತಾ ಇದ್ದಾರೆ. ನಾನು ಹೀಗೆ ಒಂದು ವಿಡಿಯೋ ತಗೊಳ್ಳೋಣ ಹಿಂದ್ಗಡೆ ಅಂತ ಹೇಳ್ಬಿಟ್ಟು ಬಂದೆ. ಎಲ್ಲ ಗ್ರೀನರಿ ಚೆನ್ನಾಗಿತ್ತಲ್ವಾ, ಹಾಗಾಗಿ ಅಡಿಕೆ ತೋಟ ಥರ ಇದೆ. ಅಡಿಕೆ ಗಿಡಗಳು ಅಲ್ಲಲ್ಲೇ ನೆಟ್ಟಿದ್ದಾರೆ. ಹಾಗೆ ತೆಂಗಿನ ಮರಗಳಿದ್ದಾವೆ ಸಣ್ಣ ಸಣ್ಣವಿನ್ನು. ಹಾಗೆ ನೀವರು ನಮ್ಮ ಅಥರ್ವ ವಾಟರಲ್ಲಿ ಆಟ ಆಡ್ತಾ ಇದ್ದಾನೆ. ನಮ್ಮ ಮನೆಯವ್ರು ಬ್ರಷ್ ಮಾಡ್ತಾ ಇದ್ದಾರೆ ಸ್ನಾನಕ್ಕೆ. ಇವನು ನಮ್ಮಮ್ಮ ನೆಟ್ಟಿರೋ ಗಿಡಕ್ಕೆ ನಾನು ನೀರು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬಾಟಲಲ್ಲಿ ಒಂದು ಹೋಲ್ ಮಾಡ್ಕೊಬಿಟ್ಟು ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಹಾಗೆ ಇವರಿಗೆ ಅಣ್ಣ ತಂಗಿ ಸೇರಿಬಿಟ್ರು ಅಂದ್ರೆ ಇದೇ ಕೆಲಸನೇ, ಆಟ ಆಡೋದೇ ಕೆಲಸ. ಹಾಗೆ ನಮ್ಮ ಮದ್ವಿಕಾ ರೆಡಿ ಆದ್ಲು, ಸ್ನಾನ ಮಾಡಿಬಿಟ್ಟು ಇನ್ನು ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ ಒಳ್ಳೆ ಮಿಂಚುತ್ತಾ ಇದ್ದಾಳೆ. ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಮದ್ವಿಕಾ ಅಂತ ಹೇಳಿ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ತೋರಣ ರೆಡಿ ಆಗಿಬಿಟ್ಟಿದೆ. ಹಾಗೆ ನಾನು ತರಕಾರಿ ಕೂಡ ಅರ್ಧಂಬರ್ಧ ಕಟ್ ಮಾಡಿ ಹೇಳ್ತಾನೆ ಇದ್ದೀನಿ, ಅವಾಗವಾಗ ಅಂದರೆ ಸ್ವಲ್ಪ ವಿಡಿಯೋನ ಮಾಡ್ಕೊಳಕ್ಕೋಸ್ಕರ. ಹಾಗಾಗಿ ಮತ್ತೆ ಇಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ನೆಕ್ಲೇಸ್ನ ಹಾಕ್ತಾ ಇದ್ದಾನೆ. ಹಾಗೆ ಈಗ ಟೈಮ್ ಆಗುತ್ತೆ. ದೇವ್ರನ್ನ ಬೇರೆ ಊರಿಂದ ಇಲ್ಲಿಗೆ ಕರ್ಕೊಬರ್ತಾರೆ, ತವರೂರಿಂದ. ಹಾಗಾಗಿ ಅವ್ರು ಕರ್ಕೊಬರೋ ಟೈಮಲ್ಲಿ ಮಡ್ಲಕ್ಕಿ ಕೊಡೋಣ ಅಂತ ಹೇಳಿ ಬೇಗ ಬೇಗ ರೆಡಿ ಆಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ. 7:30-8 ಗಂಟೆ ಅಷ್ಟೊತ್ತಿಗೆ ಹೋಗಬೇಕು. ಹಾಗಾಗಿ ಬೇಗ ರೆಡಿ ಆಗ್ತಾ ಇದ್ದಾರೆ. ನೋಡಿ ನಮ್ಮ ಮದ್ವಿಕಾ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ. ನಮ್ಮ ಅಣ್ಣನ ಸ್ಪೆಕ್ಟ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾನೆ ಅವಳಿಗೆ ಕೂಡ. ಇದನ್ನ ಕಂಟಿನ್ಯೂಷನ್ ಬ್ಲಾಗ್ನ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಾಯ್ ಗೈಸ್.